ಕನ್ನೇರಿ ಸ್ವಾಮಿಗಳ ನೇತೃತ್ವದಲ್ಲಿ ಇಷ್ಟೊಂದು ಜನ ಒಟ್ಟಿಗೆ ದೇವರು ನೋಡೋಂಥ ಸೌಭಾಗ್ಯ ನಿಮಗಿದೆ. ಅವ್ರ ಸ್ವಾಮಿಗಳಿಗೆಲ್ಲ ಸಾಷ್ಟಾಂಗ ನಮಸ್ಕಾರ ಮಾಡೋಕ್ಕೆ ಇಷ್ಟಪಡ್ತಾರೆ. ಸಿದ್ದು ಸೌದಿಯವರು ಜೈಕಾರಕ್ಕೆ ಕೂಗಿದ್ರಿ, ನಮ್ಮ ತಾಯಿ ಜೈಕಾರಕ್ಕೆ ಕೂಗಿದ್ರಿ. ಆದರೆ ನಿಮ್ಮ ಜೈಕಾರ ವಿಧಾನಸೌಧದ ತನಕ ಮುಟ್ಟಬೇಕು. ಹಂಗೆ ಕೂಗ್ತೀರಾ? ಎರಡು ಕೈ ಎತ್ತಿ ಭಾರತ್ ಮಾತಾ ಕಿ ಸಾಲದು. ಯಾಕೆಂದ್ರೆ ಮಕ್ಕಳನ್ನು ಬಿಟ್ಟು ಕಲ್ಲುಡಿಸ್ತಾರೆ, ಹೇಡಿಗಳು, ಷಂಡ್ರು, ಅವ್ರ ಕಿವಿ ಬೀಳಬೇಕು. ಭಾರತ್ ಮಾತಾ ಕಿ. ಟಿವಿನವ್ರು ನಾನು ಪ್ರಾರ್ಥನೆ ಮಾಡ್ತೇನೆ. ನಾನು ಅನೇಕ ಸಾಧುಸತ್ರ ಕಾರ್ಯಕ್ರಮಗಳು ಭಾಗವಹಿಸಿದ್ದೀನಿ, ರಾಜಕೀಯ ಪಕ್ಷದ ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ದೀನಿ. ಆದರೆ ಇಷ್ಟು ಕೇಸರಿ ಸಾಗರದ ರೂಪದಲ್ಲಿ ನಾನು ಯಾವುದು ನೋಡಿಲ್ಲ. ದಯವಿಟ್ಟು ನಿಮ್ಮ ಟಿವಿನವರು ಒಮ್ಮೆ ಆ ಕಡೆ ತಿರುಗಿಸಿ ನೋಡಿ. ತುದಿ ಕಾಣೋದಿಲ್ಲ. ನಮ್ಮ ದೇಶದಲ್ಲಿ ಕನ್ನೇರಿ ಸ್ವಾಮಿಗಳಿಗೆ ಅಪಮಾನ ಮಾಡಿದಂಥ ಸಂದರ್ಭದಲ್ಲಿ ಒಬ್ಬ ಮಂತ್ರಿ ಹೇಳಿದ್ರು, ನೀವು ಕ್ಷಮೆ ಕೇಳಿದ್ರೆ ನಿಮಗೆ ಬಾಗಲಕೋಟೆಗೆ, ಬಿಜಾಪುರ ಜಿಲ್ಲೆಗೆ ಅವಕಾಶ ಮಾಡಿಕೊಡ್ತೀವಿ ಅಂತ. ಅಪಮಾನ ಅವ್ರಿಗೆ ಮಾಡಿದ್ದೀರಿ, ಅವ್ರ ಕ್ಷಮೆ ಕೇಳೋದಲ್ಲ. ನೀವು ಕ್ಷಮೆ ಕೇಳಲಿಲ್ಲ ಅಂತಂದ್ರೆ ಈ ಕೇಸರಿಮಯ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪೂರ ಹೋಗಿ ನಿಮ್ ಸರ್ಕಾರವ ಇಲ್ಲ ಮಾಡುತ್ತೆ. ಇದು ಕೇಸರಿ ಶಕ್ತಿ. ಕೇಸರಿ ಶಕ್ತಿಯನ್ನು ಹಗುರವಾಗಿ ತಗೋಬೇಡಿ. ಛತ್ರಪತಿ ಶಿವಾಜಿ ಮಹಾರಾಜರಿಗೆ ತಾಯಿ ಜೀಜಾಬಾಯಿ ಒಂದ್ಸರಿ ಬಂದು ಕೇಳ್ತಾರೆ, ಯಾಕಮ್ಮ ನೀನ್ ಬ್ಲೌಸ್ ಹಾಕೊಂಡಿಲ್ಲ ಅಂತ. ಶಿವಾಜಿ ಮಹಾರಾಜರು ಜೀಜಾಬಾಯಿ ಕೇಳಿದಾಗ ಆ ಜೀಜಾಬಾಯಿ ಉತ್ತರ ಕೊಡ್ತಾಳೆ, ಆ ಗುಡ್ಡದ ಮೇಲೆ ಹಸಿರು ಧ್ವಜ ಹಾರ್ತಾ ಇದೆ, ಆ ಹಸಿರು ಧ್ವಜ ತೆಗೆದು ಅಲ್ಲಿ ಕೇಸರಿ ಧ್ವಜ ಹಾಕಿದ್ರೆ ಆ ಹಸಿರು ಧ್ವಜದನ್ನ ನಾನು ಬ್ಲೌಸ್ ಹೊಸ್ಕೊಂಡಿನಿ, ನೀನ್ ಮಾಡ್ತೀಯಾ ಅಂತ ಕೇಳ್ತಾಳೆ. ಶಿವಾಜಿ ಮಹಾರಾಜರ ಹತ್ರ ಬಹಳ ಜನ ಸೈನಿಕರು ಇರಲಿಲ್ಲ, ಹಿಡಿಯಷ್ಟು ಯುವಕರಿದ್ರು. ಆ ತಾಯಿ ಗೊತ್ತಿತ್ತು ಅಲ್ಲಿ ಹೋದ್ರೆ ವಾಪಸ್ ಬರ್ತಾನೋ ಇಲ್ಲ ಮಗ ಅಂತ. ಆದ್ರೂ ಒಂದು ಮಗನ್ನ ಧೈರ್ಯ ತುಂಬಿ ದೇಶ ಉಳಿಸ್ಬೇಕು, ಧರ್ಮ ಉಳಿಸ್ಬೇಕು ಅಂತ ಕಳಿಸ್ತಂತ ಜೀಜಾಬಾಯಿಯ ಮಾತನ್ನ ಕೇಳಿ ಅಲ್ಲಿ ಹೋಗಿ ಯಾರು ಅಡ್ಡ ಬರ್ತಾರಲ್ಲ ಮಗಳು, ಅವರೆಲ್ಲ ಸೀಳಿ ಆ ಧ್ವಜವನ್ನು ತಂದು ಜೀಜಾಬಾಯಿ ಕೊಟ್ಲಲ್ಲ, ಆ ಒಂದು ರಕ್ತ ಹರಿದಾರಂತ ವೀರ ಯುವಕರು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ನಮಗೆಲ್ರಿಗೂ ಕೂಡ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ನೋವಾಗಿದೆ. ಬಾಗಲಕೋಟೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಮೆರವಣಿಗೆ ಹೋಗ್ತಾ ಇದೆ. ಸಂತೋಷದಿಂದ ಭಾರತ್ ಮಾತಾ ಕಿ ಜೈ, ಹಿಂದೂ ಧರ್ಮಕ್ಕೆ ಜೈ, ಶಿವಾಜಿ ಮಹಾರಾಜಕ್ಕೆ ಜೈ ಅಂತ ಹಾಗೆ ರಾಷ್ಟ್ರ ಭಕ್ತರು ಕೂಕೊಂಡು ಹೋಗ್ತಾ ಇದ್ರೆ ಮಸೀದಿಯಿಂದ ಕಲ್ಲು ಬಿಸಾಕ್ತಾರೆ, ಚಪ್ಪಲಿ ಬಿಸಾಕ್ತಾರೆ. ಎಷ್ಟು ಸೊಕ್ಕಿರ್ಬೇಕು, ಎಷ್ಟು ದಿಮಾಗಿರ್ಬೇಕು. ಇಲ್ಲಿ ಅನ್ನ ತಿಂದು ಇಲ್ಲಿ ಗಾಳಿ ಕುಡಿದು ಭಾರತ್ ಮಾತಾ ಕಿ ಜೈ ಅಂತ ಕೂಗ್ತಾ ಇರಂತ ಯುವಕರ ಮೇಲೆ ಚಪ್ಪಲಿ ಬಿಸಾಕಿರಲ್ಲ ಅಂತ ನೀಚ ವ್ಯಕ್ತಿಗಳಿಗೆ, ಕರ್ನಾಟಕ ರಾಜ್ಯದಲ್ಲಿರುವಂತಹ ದೇಶದ್ರೋಹಿ ಮುಸಲ್ಮಾನರಿಗೆ ಈ ರಾಜ್ಯದಲ್ಲಿ ಅವಕಾಶ ಇಲ್ಲ. ಇದನ್ನ ಈ ಕೇಸರಿ ಪಡೆ ಮಾಡುತ್ತೆ, ಈ ಕೇಸರಿ ಪಡೆ ಮಾಡುತ್ತೆ.